ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಮಾರ್ನಿಂಗಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ಇವತ್ತು ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇವಾಗ 12:30 ಆಗಿದೆ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗ ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತಂದರೆ, ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತಲೇ ಬಕ್ರಿ ಮಾಡ್ತಾಯಿದ್ದೀವಿ. ಬಕ್ರಿ ಜೊತೆಗೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಹೀರೆಕಾಯಿ ಪಲ್ಯ. ಸೊ 1 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಆ ಥರ ಟೇಸ್ಟ್ ಇರುತ್ತೆ. ಸೊ ಟ್ರೈ ಮಾಡಿ, ನಾನು ಮಾಡೋ ರೆಸಿಪಿನ ನೀವು ಟ್ರೈ ಮಾಡಿ. ಹಾಗೆ ಕಮೆಂಟ್ ಮಾಡಿ ನಿಮಗೆ ಹೇಗೆ ಟೇಸ್ಟ್ ಇತ್ತು ಅಂತಂದ್ಬಿಟ್ಟು. ಸೊ ಬನ್ನಿ, ರೆಸಿಪಿ ತೋರಿಸ್ತೀನಿ ಏನಂತಂದ್ಬಿಟ್ಟು. ಬನ್ನಿ. ಇಲ್ಲಿ ನಾನು ಹೀರೆಕಾಯಿ ಪಲ್ಯಗೆ ಬೇಕಾಗೋ ಪದಾರ್ಥಗಳು ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 1 ಮೀಡಿಯಮ್ ಸೈಜು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, 4 ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ, ಕ್ರಷ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವು 1 ಎಳೆ ತೊಗೊಂಡಿದ್ದೀನಿ, 4 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇದು ಬೇಕಂತಂದರೆ ನೀವು ಸಣ್ಣ ಉಪ್ಪಾದರೂ ಹಾಕ್ಕೋಬೋದು. ಇಲ್ಲಿ ಕಾಯಿನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಇಷ್ಟಿಷ್ಟು ಉದ್ದ ಹೆಚ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಚಿಕ್ಕದಾಗಿ ಹೆಚ್ಕೋಬೋದು. 5 ಹೀರೆಕಾಯಿಗೆ ಹೆಚ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ. ಈಗ ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇವಾಗ ಎಣ್ಣೆ ಕಾದಿರೋದಕ್ಕೆ ನಾನು ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಈಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದರ ನಂತರ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದರ ನಂತರ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಿ. ಇವಾಗ ನಾನು ಅದು ಸ್ವಲ್ಪ ಬೆಂದಿದೆ. ಈಗ ನಾನು ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಹಾಕ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹೀರೆಕಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವಿವಾಗ ಮಿಕ್ಸಿ ಮಾಡ್ಕೊಂಡಿರೋ ಕಾಯಿನ ಹಾಕಬೇಕು. ಇದನ್ನು ನೀವು ಲಾಸ್ಟಲ್ಲಾದರೂ ಹಾಕ್ಕೋಬೋದು, ಇಲ್ಲ ಬಿಗಿನಿಂಗಲ್ಲೇ ಹಾಕ್ಕೋಬೋದು. ಇವಾಗ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3/4 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರು. ನೀವು ಬೇಕಂದರೆ ನೀವು ಗರಂ ಮಸಾಲ, ನೀವು ಅಂಗಡಿಯಿಂದ ತೊಗೊಂಬರೋ ಗರಂ ಮಸಾಲ ಆಗಿರ್ಬೋದು, ಸಾಂಬಾರು ಪೌಡ್ರ್ ಆಗಿರೋ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಅರಿಶಿನ ಪೌಡ್ರು 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ಇದು ನಮ್ಮ ಕಡೆ ಕುಶಾನಿ ಪೌಡ್ರ್ ಅಂತ ಅಂತಾರೆ. ಇದನ್ನು ನಾನು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ನೋಡ್ತಿರ್ಬೋದು. ಇಲ್ಲಿ ನಾನು ಈ ಮಿಕ್ಸ್ಚರ್ಗೆ ನೀರು ಹಾಕೋದ್ರ ಬದಲು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಬಿಡಬಹುದು. ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇವಾಗ ನಾನು ತೊಗೊಂಡಿರೋ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಸ್ವಲ್ಪ ನೀರು ಹಾಕಿ ಮಿಕ್ಕಿದ್ದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದೀನಿ. ಇವಾಗ ಹೀರೆಕಾಯಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಇವಾಗ ಈ ಮಿಕ್ಸ್ಚರ್ ನೀವು ಹಾಕಿದ್ರಿ ಅಲ್ವಾ, ಹೀಗೆ ಚೆನ್ನಾಗಿ ಕೈ ಆಡ್ಕೋಬೇಕು.
ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹುಳಿ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಹುಳಿ ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತಿದ್ದೀನಿ ಆಯಿತಾ. ನಾನು ಇದನ್ನು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ, ನೀವೆಲ್ಲ ಸಣ್ಣ ಉಪ್ಪು ಬೇಕಂದ್ರೆ ಸಣ್ಣ ಉಪ್ಪು ಹಾಕೋಬೋದು. ಇದು ಆಪ್ಷನಲ್ಲಾಗಿ ತೊಗೊಳ್ಳಿ. ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಯಾರಾದರೂ ಯೂಸ್ ಮಾಡೋ ಹಾಗಿದ್ರೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಹಾಗೆ ಬಿಡಿ. ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಅದು. ಕೊನೆಯದಾಗಿ ನೀವೇನು ಮಾಡಿ, ಬೆಂದ ಮೇಲೆ ಜಾಸ್ತಿ ಹೊತ್ತು ಬಿಡಬೇಡಿ, ಒಂದು 5 ಮಿನಿಟ್ಸ್ ಒಳಗಡೆ ಬೇಯುತ್ತೆ. ಯಾಕಂದ್ರೆ ಹೀರೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಸೊ ಬೇಗ ಬೇಯೋದ್ರಿಂದ ನೀವು ಬೇಗ ತೆಗಿಬೇಕು ಆಯಿತಾ. ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಸಾಕು. ಅದಾದಮೇಲೆ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೀರೆಕಾಯಿ ಪಲ್ಯನ. ಟೇಸ್ಟ್ ಹೇಗಿದೆ ಅಂತ ಹೇಳಿ, ನಾನು ಮಾಡೋ ಥರದ್ದು ಇದೆಯಾ ಇಲ್ವಾ ಅಂತ. ಓಕೆನಾ? ಸೊ ನೋಡಿದ್ರಲ್ಲ ಗೈಸ್, ಹೇಗಿತ್ತು ಅಂತ ಅಂದ್ಬಿಟ್ಟು ಪಲ್ಯ ರೆಸಿಪಿ. ನೋಡಿ ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನೀವು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ದು ನೋಟಿಫಿಕೇಷನ್ ಮೊದಲೇ ಬರುತ್ತೆ. ಸೊ ನೀವು ವಾಚ್ ಮಾಡ್ತಿರ್ಬೋದು. ಬನ್ನಿ ಮುಂದೆ ಏನು ಮಾಡೋದು ಅಂತ ನೋಡೋಣ. ಹಾಗೆ ರೈಸ್ ಕೂಡ ಆಯಿತು ನೋಡಿ, ಶಿಳ್ಳೆ. ಸೊ ನೋಡ್ಕೊಂಡು ಬಂದ್ರಲ್ಲ ಹೇಗಿತ್ತು ಅಂತ ರೆಸಿಪಿ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಓಕೆ ಫೈನ್, ನಾವು ರಂಗೋಲಿ ಡಿಸೈನ್ ಹೋಗೋಣ. ಇವಾಗ ಬನ್ನಿ ರಂಗೋಲಿ ಡಿಸೈನ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಸೊ ಇವತ್ತು ಬೇರೆ ಥರ ಬನ್ನಿ ಹೇಗೆ ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಕೊತಾನೆ ನಿಮ್ಮ ಜೊತೆ ಮಾತಾಡ್ಕೊತಾನೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡಿ 7 to 1 ಸ್ಟಾಪ್ ಮಾಡಬೇಕು. ಹೀಗೆ ನಾನು ಆಗೋ ಅಂಕಿ ಇಡೋದನ್ನು ನೋಡ್ತಾ ಹೋಗಿ ಆಯಿತಾ. 3 4 5 6 7 ಆಯಿತಾ. ಈಗ 2ನೇ ಅಂಕಿದೆ, 2ನೇ ಅಂಕಿ ಸಮವಾಗಿ 1 2 3 4 5 1 2 3 1. ಇದೇ ಥರ ನೆಕ್ಸ್ಟ್ ಭಾಗಕ್ಕೆ ಹಾಕ್ಕೊಳ್ಳಿ. ಇವಾಗ ನೋಡಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ, ಇದೇ ಥರ ಅಪೋಸಿಟ್. ಓಕೆನಾ? ಸೊ ನೆಕ್ಸ್ಟು ಇಲ್ಲಿಂದ ಹೀಗೆ ತಗೋಬೇಕು. ನೋಡಿದ್ರಲ್ಲ ಹೇಗೆ. ಮತ್ತೆ ಹೀಗೆ ತಗೊಂಡು ಹೀಗೆ ಹೀಗೆ ನೋಡಿದ್ರಲ್ಲ. ನೋಡಿದ್ರ ಹೇಗೆ ಬಂತು ಅಂತ. ಈ ಥರ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲೊಂದು ರೌಂಡು, ಇಲ್ಲೊಂದು ರೌಂಡು. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದೆಯಾ? ಹಾಂ ಗೈಸ್, ಇವಾಗ ನೋಡಿ ಬಂದರೆ ನೀವು ಹೇಗಿತ್ತು ರಂಗೋಲಿ ಡಿಸೈನ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೀವು ಒಟ್ಟು ಕೂಡ ಟ್ರೈ ಮಾಡಿ. ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಹಾಕಬೇಕಾದ್ರೆ. ಬೇರೆಯವರು ಕೂಡ ಕೇಳೋ ಥರ ಇರುತ್ತೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳನ್ನ ಹೇಳ್ಕೊಡ್ತೀನಿ ಇನ್ನು ಫ್ಯೂಚರಲ್ಲಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ. ಇವಾಗ ಏನು ಮಾಡೋಣ ಅಂತಂದರೆ, ಇವಾಗ ನನ್ನ ಮಗಳು ಮಲ್ಕೊಂಡ್ಳು. ಸೊ ಇವಾಗ ಒಂದು ಅರ್ಧ ಗಂಟೆ ನಂಗೆ ಟೈಮ್ ಸಿಕ್ಕಿದೆ. ಈ ಹಾಫ್ ಆನ್ ಅವರಲ್ಲಿ
ನಾನು ಏನೆಲ್ಲ ಮಾಡ್ಬೋದು ಅಂದ್ಕೊತ ಯೋಚನೆ ಮಾಡ್ತಾಯಿದ್ದೆ. ಸೊ ನನ್ನ ತಲೆಗೆ ಬಂದಿದ್ದು ಒಂದು ಫೇಸ್ ಪ್ಯಾಕ್ ಹೇಳ್ಕೊಡೋಣ ಅಂತಂದ್ಬಿಟ್ಟು. ಸೊ ಬನ್ನಿ, ನಿಮಗೊಂದು ಫೇಸ್ ಪ್ಯಾಕ್ ಹೇಳ್ಕೊಡ್ತೀನಿ. ಈಸಿ, ಭಾಳ ಏನು ಬೇಡ ಮೆಟೀರಿಯಲ್ ಅದಕ್ಕೆ. ನಾನು ತೋರಿಸ್ತೀನಿ, ನೀವು ಜಸ್ಟ್ ಬನ್ನಿ ಆಯಿತಾ. ನೋಡಿ, ಬನ್ನಿ ಬನ್ನಿ ಬನ್ನಿ. ಓಕೆ ನೋಡಿ, ಇದರಲ್ಲಿ ನಾನು ಏನೇನು ತೊಗೊಳ್ತಾ ಇದ್ದೀನಿ ಅಂತಂದರೆ ಫೇಸ್ ಪ್ಯಾಕಿಗೆ ಇಷ್ಟೇ: ಅಲೋವೆರಾ ಜೆಲ್ಲು, ಅಕ್ಕಿ ಹಿಟ್ಟು, ಸಕ್ಕರೆ, ಕಾಫಿ ಪೌಡರ್, ಕರ್ಡ್ ಮೊಸರು, ಒಂದು ಅರ್ಧ ಹೋಳು ನಿಂಬೆಹಣ್ಣು. ಇವಾಗ ನೋಡಿ, ನಾನು ಇದು ಫಸ್ಟು ನಾನು ಫೇಸ್ಗೆ ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕೆ ಬೇಕಾಗಿರೋದು ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು. ಬೇಕಿದ್ದರೆ ನಿಮ್ಮ ಹತ್ರ ಇದ್ದರೆ ಟೊಮ್ಯಾಟೊ ರಸ ಹಾಕಿ. ಟೊಮ್ಯಾಟೊ ಇವಾಗ ಕಾಸ್ಟ್ಲಿ ರೇಟ್ ಜಾಸ್ತಿ ಇರೋದ್ರಿಂದ ನಾನು ಟೊಮ್ಯಾಟೊ ಯೂಸ್ ಮಾಡ್ತಾಯಿಲ್ಲ. ಅದ್ರ ಬದಲಾಗಿ ನಿಮಗೆ ನಿಂಬೆಹಣ್ಣು ಬೇಕಾದರೆ ನಿಂಬೆಹಣ್ಣು. ಬಟ್ ನಿಮಗೆ ಕ್ಲೆನ್ಸಿಂಗ್ ಮಾಡೋಕ್ಕೆ ಬೇಕಾಗೋದು ಮೊದಲನೇ ಪದಾರ್ಥ ಸಕ್ಕರೆ ಮತ್ತು ಅಕ್ಕಿ ಹಿಟ್ಟು. ಇಲ್ಲಿ ನೋಡ್ಬೋದು ನೀವು, ನಾನಿಲ್ಲಿ 1 ಡ್ರಾಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೆಟರ್ ನಿಮ್ಮ ಮನೇಲಿ ಹಾಲಿದ್ದರೆ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇಷ್ಟೇ. ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ನೋಡಿದ್ರಲ್ಲ ಮಿಕ್ಸ್ಚರ್ ಮಾಡೋದಲ್ಲಿ ತೊಗೊಳ್ಬಿಟ್ಟು ಇಟ್ಟು ಬಂದೆ. ಈ ಕನ್ಸಿಸ್ಟೆನ್ಸಿ ಇರಬೇಕು, ಲೈಕ್ ರಸ ಥರ. ಇವಾಗ ಇದನ್ನು ಫೇಸ್ಗೆ ಅಪ್ಲೈ ಮಾಡೋಣ ಬನ್ನಿ. ಸೊ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು, ಕ್ಲೆನ್ಸಿಂಗ್ ಮಾಡಬೇಕಲ್ವ ಫೇಸ್ನ. ಸೊ ನಾನಿವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಜಸ್ಟ್ ನೀರಲ್ಲೇ ವಾಶ್ ಮಾಡ್ಕೊಂಬನ್ನಿ. ಆದಷ್ಟು ಸ್ವಲ್ಪ ಕೋಲ್ಡ್ ನೀರು ಯೂಸ್ ಮಾಡಿ ಫೇಸ್ಗೆ, ಆಯಿತಾ. ಈಗ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ. ಇವಾಗ ನಾನು ಮಾಡ್ಕೊಂಡಿರೋ ನೋಡ್ತಿದ್ದಾರಲ್ಲ, ಕಾಣಿಸ್ತಾ ಇಲ್ಲ ಅದು. ಅದು ಕಾಣಿಸಲ್ಲ, ವೈಟ್ ಕಲರ್ ಇದೆ, ಇಟ್ಸ್ ಓಕೆ. ಇವಾಗ ಹೀಗೆ ಅಪ್ಲೈ ಮಾಡಿ. ಇದೈತಲ್ಲ ಈ ಥರ. ಇದನ್ನ ಯಾಕೆ ಹಾಕ್ತೀರಾ ಅಂತಂದರೆ, ಹಾಕ್ಬಿಟ್ಟು ಈ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಇವಾಗ ಹೇಗಂದರೆ 2 ಕೈಯಲ್ಲಿ ಸೊ ನೀವು ವರ್ಕ್ ಹೋಗಿದ್ರೆ, ವರ್ಕಿಂದ ಬಂದಿರಬೇಕಾದ್ರೆ ಅಥವಾ ಮನೆಯಲ್ಲೇ ಇದ್ರೂ ಅಷ್ಟೇ, ಯಾವ್ದಾದ್ರು ಫಂಕ್ಷನ್ಗೆ ಏನಾದ್ರು ಅಟೆಂಡ್ ಆಗಬೇಕಂತಂದರೆ ನೀವು ಜಸ್ಟ್ ಇಲ್ಲೆಲ್ಲ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಇಲ್ಲೂ ಅಷ್ಟೇ. ಹೀಗಿರಬೇಕಾದ್ರೆ ಕಣ್ಣಲ್ಲಿ ಇದರಲ್ಲಿ ಒಂದು 30 to 40 ಸೆಕೆಂಡ್ ಅಷ್ಟೇ ಮಾಡಿ. ಜಾಸ್ತಿ ರಬ್ ಮಾಡಿದರೆ ಸ್ಕಿನ್ ಹಾಳಾಗೋಗ್ಬಿಡುತ್ತೆ, ಓಕೆನಾ. ಇದು ನೀರು ಹಾಕೋದಕ್ಕಿಂತ ನೀವು ಮಿಕ್ಸ್ಚರ್ಗೆ ಬೆಸ್ಟು ಹಾಲು ಹಾಕಿ. ಹಾಲು ಸಕ್ಕರೆ ಬೆಟರ್. ಹಾಲು ಸಕ್ಕರೆ ಜೊತೆಗೆ ಅಕ್ಕಿ ಹಿಟ್ಟು, ಇವು 3 ಹಾಕಿ ಈ ಥರ ನಾಜೂಕಾಗಿ ಮಾಡಿ. ಮತ್ತು ಜಾಸ್ತಿ ಪ್ರೆಸ್ ಮಾಡಬೇಡಿ ಸ್ಕಿನ್ನಿಗೆ, ಆಯಿತಾ. ಹೀಗೆ ಮಾಡಿಕೊಂಡು ಆಯ್ತಲ್ಲ, ನೋಡಿದ್ರಲ್ಲ ಹೇಗೆ ರಬ್ ಮಾಡ್ಕೊಂಡೆ ಅಂತ. ಇಷ್ಟೇ. ಮೊದಲು ಹೇರ್ ಬ್ಯಾಂಡ್ ತೊಗೋಬೇಕು ನಾನು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ರಬ್ ಮಾಡಿದೆ ಅಂತ. ಇಷ್ಟೇ ಮಾಡಿಬಿಟ್ಟು ಮಿನಿಮಮ್ 2 ಮಿನಿಟ್ಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಆಮೇಲೆ ಈ ಥರ ಕ್ಲೀನ್ ಮಾಡ್ಕೊಳ್ಳಿ.
ನನ್ನ ಹತ್ರ ವೈಪರ್ ಇದೆ, ಸೊ ವೈಪರ್ನ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಬೆಸ್ಟ್ ನೀವು ಹೋಗಿಬಿಟ್ಟು ವಾಶ್ ಮಾಡ್ಕೊಂಡು ಬನ್ನಿ ಮುಖನ. ವಾಶ್ ಮಾಡ್ಕೊಂಡು ಬಂದಮೇಲೆ ನೋಡಿ ಹೇಗಿರುತ್ತೆ ಅಂತ. ನೋಡಿದ್ರಲ್ಲ. ಇಲ್ಲಲ್ಲ, ಓಕೆ ನೋಡಿದ್ರಲ್ಲ, ಕ್ಲೆನ್ಸಿಂಗ್ ಆಯಿತು. ಇದರ ನೆಕ್ಸ್ಟು ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ನೆಕ್ಸ್ಟು ಪೇಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಇಲ್ಲಿ ನೋಡಿ, ನಾವೊಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಲ್ಲ, ಅದನ್ನು ಹಿಂಡ್ಕೊಳ್ತಾ ಇದ್ದೀನಿ. ಸಾಕು, 2 ಡ್ರಾಪ್ ಅಷ್ಟಾದರೆ ಫೇಸಲ್ಲಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದ್ರ ಜೊತೆ ಮತ್ತು ಹಾಫ್ ಟೇಬಲ್ ಸ್ಪೂನು ನೋಡ್ತಿರಲ್ಲ, ಎಷ್ಟು ಕಾಲತ್ತು ಹಾಫ್, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಆಲೋವೆರಾ ಜೆಲ್ ಅಂಗಡಿಯಿಂದ ತರೋದಕ್ಕಿಂತ ನಾನು ಯೂಸ್ ಮಾಡೋದು ಸೌಂದರ್ಯ ಆಲೋವೆರಾ ಪತಂಜಲಿ. ಸೊ ನಾನಿಲ್ಲಿ ಆಲೋವೆರಾ ಜೆಲ್ ಹಾಕ್ಕೊಂಡೆ, ಕಾಲು ಟೀ ಸ್ಪೂನಷ್ಟು. ಇವಾಗ ನಾನು ಅದೇ ಕಾಲು ಟೀ ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಆಯಿತಾ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟೇ. ಈಗ ಮಿಕ್ಸರ್ ಮಾಡ್ಕೊಳ್ಳಿ ಇದನ್ನು. ನೋಡಿ, ಇಷ್ಟೇ ಇರಬೇಕು, ಇದಕ್ಕೇನು ಮಿಕ್ಸ್ ಮಾಡಬೇಡಿ. ಇದಕ್ಕೆ ಏನೂ ಆ್ಯಡ್ ಮಾಡಬೇಕು ಅಂತಂದರೆ ಟೊಮ್ಯಾಟೊ ಜ್ಯೂಸ್ ಆ್ಯಡ್ ಮಾಡ್ಬೋದು, ಒಂಚೂರು ಹಾಲನ್ನ ಆ್ಯಡ್ ಮಾಡ್ಕೋಬೋದು. ನೀವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ. ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಅಷ್ಟೇ ಅರಶಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡಿ. ಇಷ್ಟೇ ಇರಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಫೇಸಲ್ಲಿ ನೀಟಾಗಿ ಕುತ್ಕೊಳ್ತಿಲ್ಲ ಅಂತಂದರೆ ಫುಲ್ ಜಾರ್ಕೊಂಡು ಹೋಗ್ತಾ ಇರುತ್ತೆ ಆ್ಯಂಡ್ ನಿಮಗೂ ಕಂಫರ್ಟಬಲ್ ಇರೋಲ್ಲ. ಓಕೆನಾ, ನೋಡಿದ್ರಲ್ಲ, ಇಷ್ಟು ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡಬೇಕು. ಬನ್ನಿ ಅಪ್ಲೈ ಮಾಡೋಣ ಇವಾಗ. ನೋಡಿ ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ. ಇಷ್ಟೇ, ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 20 ಮಿನಿಟ್ಸ್ ಆದರೂ ಬಿಡಿ. ಒಂದು 20 ಮಿನಿಟ್ಸ್ ಬಿಟ್ರಿ ಅಂದರೆ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಈ ಥರ ಹಚ್ಕೊಂಡ್ಬಿಟ್ಟು ಲೆಟ್ ಇಟ್ ಡ್ರೈ. ಇದನ್ನು ನೀವು ನೆಕ್ ಪೋರ್ಷನಲ್ಲೆಲ್ಲ ಯೂಸ್ ಮಾಡಿ, ಬಟ್ ನನಗೆ ನೆಕ್ಕಲ್ಲಿ ಬೇಡ, ಈಗ ನಾನು ಟ್ರೈಯಲ್ಲಿ ಅಷ್ಟೇ ಮಾಡ್ತಿರೋದು. ಇನ್ನೊಂದು ಓಕೆನಾ, ನೀವು ಈ ಥರ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಬಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡು ಈ ಥರ ಕರೆಕ್ಟಾಗಿ ನಿಲ್ಲುತ್ತೆ. ಅದು ನಿಮಗೆ ಬೇಡ. ನೋಡಿದ್ರಲ್ಲ, ನನ್ನ ಮಗಳೇನಾದ್ರು ಈ ಅವತಾರದಲ್ಲಿ ನೋಡಿಬಿಟ್ರೆ ನೋಡಿದ್ರಲ್ಲ, ಹೀಗೆ ಅಪ್ಲೈ ಮಾಡ್ಕೊಳ್ಳಿ. 20 ಮಿನಿಟ್ಸ್ ಆದರೂ ಬಿಡಿ. 20 ಮಿನಿಟ್ಸ್ ಆಗಲ್ವಾ, ಅಟ್ಲೀಸ್ಟ್ 10 ಮಿನಿಟ್ಸ್ ಆದ್ರೂ ಬಿಡಿ. ಬಿಟ್ಟಾದಮೇಲೆ ಸ್ವಲ್ಪ ಡ್ರೈ ಆಗೋ ತನಕ ಬಿಡಿ ಅದನ್ನು, ಆಯಿತಾ. ಮತ್ತು ಕಂಪ್ಲೀಟ್ ಅರ್ಜೆನ್ಸಿ ಇದೆ ಅಂತಂದರೆ 2 ಮಿನಿಟ್ಸ್ 3 ಮಿನಿಟ್ಸ್ಗೆ ತೆಗೋಕ್ಕೆ ಹೋಗಿಬಿಡಿ. ಯಾವುದೇ ಅಷ್ಟೇ, ಯಾವುದೂ ಇಮ್ಮಿಡಿಯೇಟ್ ರಿಸಲ್ಟ್ ಕೊಡೋಲ್ಲ. ಸೊ ನಾವು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಸಿಗೋದು. ಸೊ ವೆಯ್ಟ್ ಮಾಡಿ ಅಪ್ಲೈ ಮಾಡಿದ್ದೀನಿ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡ್ರೈ ಆದಮೇಲೆ ನಾನು ಕ್ಲೀನ್ ಮಾಡ್ಕೊಂಡ್ಮೇಲೆ ಹೇಗಿರುತ್ತೆ ನನ್ನ ಸ್ಕಿನ್ ಲುಕ್. ಓಕೆ, ವೆಯ್ಟ್ ಫಾರ್ 20 ಮಿನಿಟ್ಸ್. ನೋಡಿದ್ರಲ್ಲ, 15 ಮಿನಿಟ್ಸ್ ನಾನು ಬಿಟ್ಟಿದ್ದೀನಿ ಇವಾಗ. ಅದು ನಂದು ಜಾಸ್ತಿ ಡ್ರೈ ಆಗಿಲ್ಲ, ತುಂಬ ತಿಕ್ಕ ಹಾಕ್ಕೊಂಡಿರೋದ್ರಿಂದ
ಈ ಥರ ಒಂದು 2 ನಿಮಿಷ ಬೇಡ, ಒಂದು 1 ನಿಮಿಷ ಆದ್ರೂ ಹೀಗೆ ರಬ್ ಮಾಡ್ಕೊಳ್ಳಿ. ಈ ಥರ ರಬ್ ಮಾಡ್ಕೊಂಡಿದ್ರೆ ಈ ಥರ ರಬ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಆದ್ರೂ ವಾಶ್ ಮಾಡ್ಕೊಂಬಿಡಿ. ಆಮೇಲೆ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಇರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನೀವು ಇದನ್ನ ಹಾಕ್ಕೊಂಡ್ಬಿಟ್ಟು ಹಾಗೆ ಬಿಟ್ಬಿಟ್ಬಿಡಿ. ಸೋಪೇನೋ ಹಚ್ಚಬೇಡಿ, ಸೋಪ್ ಏನೋ ವಾಶ್ ಮಾಡೋಕ್ಕೆ ಹೋಗ್ಬೇಡಿ ಫೇಸ್ನ, ಆಯಿತಾ? ನೀವು ಫೇಸ್ ವಾಶ್ ಮಾಡಿದ ಮೇಲೆ ನಿಮ್ಮ ಹತ್ರ ಯಾವುದೇ ರೀತಿಯಾದ ಮಾಯ್ಶ್ಚರೈಸರ್ ಇದ್ದರೆ ಮಾಯ್ಶ್ಚರೈಸರ್ ಹಾಕಿ, ಇಲ್ಲಾಂದ್ರೆ ಆಲೋವೆರಾ ಜೆಲ್ ಹಾಕಿಬಿಡಿ. ಮನೇಲಿ ಎಲ್ಲ ಆಲ್ಮೋಸ್ಟ್ ಬೆಳೀತಾರೆ ಇವಾಗ, ಮನೆ ಹತ್ರನೇ ಆಲೋವೆರಾ ಗಿಡದಲ್ಲಿ, ಆಯಿತಾ? ಹಾಕಿಬಿಟ್ಟು ಬಿಟ್ಬಿಡಿ. ನೋಡಿ ನಿಮ್ಮ ಸ್ಕಿನ್ ಅದಾದಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಇರುತ್ತೆ ಅಂತ. ಇದು ನಾನು ಇವಾಗಿಂದ ಯೂಸ್ ಮಾಡ್ತೇವೆ. ನೀವು ನನ್ನ ಸ್ಕಿನ್ ನೋಡ್ಬಿಡ್ಬೋದು, ಒಂದು ಪಿಂಪಲ್ಸ್ ಕಾಣಿಸಲ್ಲ ನನ್ನ ಫೇಸಲ್ಲಿ. ನಾನು ಯಾವಾಗಲೂ ಮೇಂಟೈನ್ ಮಾಡೋದು. ಬಟ್ ಇಲ್ಲಿ ಇವತ್ತು ನಮ್ಮ ಮನೇಲಿ ಹಾಲು ಇಲ್ಲದೆ ಇರೋದನ್ನ ಹಾಲು ಹಾಕಿಲ್ಲ, ಬಿಟ್ಟರೆ ಮಿಕ್ಕಿದ್ದೆಲ್ಲ ಇದೆ. ಇನ್ನೂ ವೆರೈಟೀಸ್ ನಾನು ಯೂಸ್ ಮಾಡ್ತೀನಿ. ನಾನು ಮಾಡೋ ಇದನ್ನೆಲ್ಲನೂ ನಿಮಗೆ ಹೇಳ್ತಾ ಹೋಗ್ತೀನಿ ಫ್ಯೂಚರಲ್ಲಿ. ಸೊ ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಇನ್ನೂ ವೀಡಿಯೋಸ್ಗಳು ಮಾಡೋಕ್ಕೆ ನನಗೆ ಎಂಕರೇಜ್ ಸಿಗೋದು. ಓಕೆ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಓಕೆ, ಮುಗೀತೀಗ. ಇವಾಗ ಫೇಸ್ ವಾಶ್ ಮಾಡ್ಕೊಂಬರೋಣ. ಓಕೆ, ನೀವು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ನೋಡಿ ಎಷ್ಟು ಗ್ಲೋ ಇದೆ, ಎಷ್ಟು ಶೈನಾಗಿ ಕಾಣಿಸ್ತಿದೆ ಅಂತ ಫೇಸ್. ಇದಕ್ಕೆ ಹೇಳೋದು ಫ್ರೆಂಡ್ಸ್, ಮನೇಲಿರೋ ಐಟಮ್ಸ್ನೇ ಮಾಡಿಕೊಂಡು ಖುಷಿ ಪಡಿ. ಹೆಣ್ಮಕ್ಳಿಗೆ ಬೇಕಿರೋದು ಅದೆಲ್ಲ ಅಂದ ಚಂದ. ಸುಮ್ಮನೆ ಪಾರ್ಲರ್ಗೆ ಹೋದರೆ ದುಡ್ಡು ಜಾಸ್ತಿ ಇದ್ದವ್ರು ಹೋಗ್ತಾರೆ, ನಮ್ಮಂತೆಲ್ಲ ಹೋಗೋಗಲ್ವೇ? ಅದಕ್ಕೆ ನಾವು ಮನೇಲಿರೋ ಐಟಮ್ಸ್ನೇ ಯೂಸ್ ಮಾಡಿಕೊಂಡು, ನೋಡಿದ್ರಾ ಹೇಗಿದೆ ನನ್ನ ಸ್ಕಿನ್? ನ್ಯಾಚುರಲ್ ಇದೀನಿ, ಏನು ಮೇಕಪ್ ಇಲ್ಲದೇ ಹೆಂಗಿದೆ ನೋಡಿ ನನ್ನ ಸ್ಕಿನ್ನು. ಇನ್ನೂ ನೀಟಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ಮಗಳನ್ನ ಅಲ್ಲಿ ಯಾರೋ ಬಂದು ಎತ್ಕೊಂಡಿದ್ದಾರೆ. ನಾನು ನೋಡಿದ್ರೆ ಇಲ್ಲಿದ್ದೀನಿ. ವೇಟ್ ಇರಲಿ. ಓಕೆ, ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ, ವೆಯ್ಟ್ ಮಾಡ್ತಾಯಿರಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿದೆ ಗೊತ್ತಾ ನನ್ನ ಫೇಸ್ ಇವಾಗ, ಒಂಥರ ಲೈಟಾಗಿದೆ. ಟ್ರೈ ಮಾಡಿ ಒಂದು ಸರ್ತಿ, ಆಮೇಲೆ ಹೇಳಿ ಹೇಗಿದೆ ನಿಮ್ಮ ರಿಸಲ್ಟ್ ಅಂತ. ಡೆಫಿನೆಟ್ಲಿ ನೀವು ಲೈಕ್ ಮಾಡ್ತೀರಾ ಈ ಮೆಥಡ್ನ, ಆಯಿತಾ? ಇವಾಗ ನಾನು ವೈಪ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಅಲ್ಲಿ ಆಲೋವೆರಾ ಜೆಲ್ ಇಟ್ಕೊಂಡು ತಗೊಂಬ, ಅಲ್ಲೆಲ್ಲ ನನ್ನ ಬಾಕ್ಸಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ಇದನ್ನೇನು ಹುಡುಗಿರೇ ಹಾಕ್ಕೋಬೇಕು ಅಂತೇನಿಲ್ಲ, ಹುಡುಗರು ಕೂಡ ಹಾಕೋಬಹುದು, ಎಲ್ಲರಿಗೂ ಒಂದೇ ಅಲ್ವಾ? ಈಗ ನಾನೇನು ಮಾಡ್ತೀನಿ, ನನ್ನ ಹತ್ರ ಮಾಯ್ಶ್ಚರೈಸರ್ ಖಾಲಿ ಆಗಿರೋದ್ರಿಂದ ನಾನು ಸ್ವಲ್ಪನೇ ನೋಡಿ
ಒಂದೇ ಒಂದು ಡ್ರಾಪಷ್ಟು ಅಲೋವೆರಾ ಜೆಲ್ ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ಗೆ. ಇಲ್ಲೇ ನೋಡ್ತಿರೋದು ಹೇಗೆ ಶೈನ್ ಹೊಡಿತಾ ಇದೆ ನನ್ನ ಫೇಸ್ ಅಂತ. ನನಗೆ ಸಖತ್ ಇಷ್ಟ ರೀ ಇದೆಲ್ಲ. ಹಾಗಾಗಿ ನಿಮಗೂ ಹೇಳ್ಕೊಡೋಣ, ನಾನು ಒಬ್ಬಳೇ ಹಾಕ್ಕೊಂಡು ಖುಷಿ ಪಡೋದಕ್ಕೆ ನಾನು ನಿಮ್ಮ ಹತ್ರನ ಶೇರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸೊ ಹೇಳ್ಕೊಡ್ತಾಯಿದ್ದೀನಿ ಗೈಸ್, ತಡ ಮಾಡದೆ ಹೋಗಿ ಟ್ರೈ ಮಾಡಿ. ನನಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡಿ ಆಯಿತಾ. ಬಾಯ್ ಬಾಯ್. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಮಾಡಿಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್. ನೋಡಿ ಗೈಸ್, ನಮ್ಮ ಹಿತ್ತಲಲ್ಲಿ ಬಿಟ್ಟರು ಮೈಸೂರು ಮಲ್ಲಿಗೆ ಹೂವು ನನ್ನ ಫೇವ್ರೇಟ್. ನಾನು ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಳ್ತಾ ಇದ್ದೆ, ಮುಟ್ಕೊಳ್ತಾ ಇದ್ದೆ ಈ ಹೂವನ್ನು. ಗೈಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಇತ್ತು ಅಂತಂದ್ಬಿಟ್ಟು. ಸೊ ಇವತ್ತು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆದರೆ ನಿಮ್ಗೆ ನಾನು ಮಾಡೋ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಹೋಗುತ್ತೆ. ಸೊ ನೀವು ಆವಾಗ ನನ್ನ ವೀಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.